ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತಿ ನೀಟ್ ಎಕ್ಸಾಮ್ಗೆ ಏನೈತಿಲ್ಲ ಪ್ರಿಪ್ರೇಷನ್ ಒಳಗೆ ಬ್ಯುಸಿ ಇರ್ತಾರೆ. ಆದರೂ ಕೆಲವೊಂದಿಷ್ಟು ಸ್ಟೂಡೆಂಟ್ ಮೈಂಡ್ದಾಗ ಆಗಿರ್ಬೋದು, ಪೇರೆಂಟ್ಸ್ ಮೈಂಡ್ದಾಗ ಕಾಮನ್ ಕ್ವಶನ್ ಇರ್ತೈತಿ. ಈ ವರ್ಷ MBBS ಸೀಟಿಂದು ಎಷ್ಟು ಕಟ್ ಆಫ್ ಹೋಗ್ಬೋದು ಮತ್ತು ಕರ್ನಾಟಕ ಒಳಗೆ ಎಷ್ಟು MBBS ಸೀಟ್ ಅದಾವು ಮತ್ತು ಈ ವರ್ಷ ಎಷ್ಟು MBBS ಸೀಟ್ ಜಾಸ್ತಿ ಆಗುವುದಾವ ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು, ಯಾಕಂದ್ರೆ ಕಟ್ ಆಫ್ದು ಒಂದು ಸ್ವಲ್ಪ ಐಡಿಯಾ ಇತ್ತಂದ್ರೆ ನಾವು ಎಷ್ಟು ಮಾರ್ಕ್ಸ್ಗೆ ಟಾರ್ಗೆಟ್ ಮಾಡಬೇಕು ಮತ್ತು ಯಾವ ಕಾಲೇಜ್ ಸಿಗುವಂಥ ಚಾನ್ಸಸ್ ಐತೆ ಅನ್ನೋದು ಬಹಳಷ್ಟು ಸ್ಟೂಡೆಂಟಿಗೆ ಏನೈತಲ್ಲ ಒಂದು ಸ್ವಲ್ಪ ಐಡಿಯಾ ಇರ್ತೈತಿ. ಮತ್ತು ಆಲ್ರೆಡಿ ಕೆಲವೊಂದಿಷ್ಟು ಸ್ಟೂಡೆಂಟ್ ಆಗಿರ್ಬೋದು 650 ತೊಗೋಬೇಕು, 700 ತೊಗೋಬೇಕು ಅಂತ ಬಹಳಷ್ಟು ಸ್ಟೂಡೆಂಟ್ ಅನ್ಕೊಂಡಿರ್ತಾರೋ. ಅದಕ್ಕೋಸ್ಕರನ ಈ ವಿಡಿಯೋ ಮಾಡಾತನಿ. ಅದಕ್ಕಾಗಿನ ಈ ವಿಡಿಯೋ ಒಳಗೆ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಈ ಕಾಲೇಜ್ದು ಏನೈತಲ್ಲ ಕಟ್ ಆಫನ್ನು ಎಕ್ಸ್ಪ್ಲೈನ್ ಮಾಡತ್ತೀನಿ. ನೆಕ್ಸ್ಟ್ ಏನಂದ್ರೆ ಕಟ್ ಆಫನ್ನು ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದಂದ್ರೆ ಪ್ರತಿ ವರ್ಷ ಏನೈತಲ್ಲ ಕ್ವಶನ್ ಪೇಪರ್ ವೇರಿಯೇಷನ್ ಆಗೇ ಆಗ್ತಿರ್ತೈತಿ. ಒಂದು ವರ್ಷ ನಾರ್ಮಲ್ ಬರ್ತೈತಿ. ಯಾವಾಗಂದ್ರೆ 2023 ಒಳಗೆ ಮತ್ತು 2024 ಒಳಗೆ ಏನೈತಲ್ಲ ಬಹಳಷ್ಟು ಈಸಿ ಬಂದಿತ್ತು. ಮತ್ತು 2025 ಒಳಗೆ ಏನೈತಿ ಕ್ವಶನ್ ಪೇಪರ್ ಏನೈತಲ್ಲ ಟಫ್ ಬಂದಿತ್ತು. ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ಕಟ್ ಆಫ್ ಏನೈತಲ್ಲ ಬಹಳ ಕಡಿಮೆ ಇರ್ತೈತಿ. ಇದೊಂದು ನೆನಪಿರಲಿ. ಇಲ್ಲೇನೈತಲ್ಲ ಕೆಟಗರಿ ವೈಸ್ ಏನೈತಲ್ಲ ಕಟ್ ಆಫ್ ನಿಂದಿರ್ತೈತಿ. ಕೆಲವೊಂದಿಷ್ಟು ಕೆಟಗರಿಗೆ ಏನೈತಿ 2 ಲಕ್ಷ ರ್ಯಾಂಕಿಂಗ್ ಇದ್ರೂ MBBS ಗೌರ್ಮೆಂಟ್ ಸೀಟ್ ಸಿಕ್ಕೈತಿ. ಮತ್ತು ಅದರದ್ದು ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ಅದು ನಿಮ್ಮ ಕ್ಯಾಟಗರಿ ಯಾವ್ದು ಇರ್ತೈತಿ ಅದರೊಳಗೆ ಎಷ್ಟು ಸ್ಟೂಡೆಂಟ್ ಎಕ್ಸಾಮನ್ನು ಬರೀತಿರ್ತಾರೋ ಅದ್ರ ಮೇಲೇನು ಕಟ್ ಆಫ್ ಏನೈತಲ್ಲ ಡಿಪೆಂಡ್ ಇರ್ತೈತಿ. ನೆಕ್ಸ್ಟ್ ಕರ್ನಾಟಕ ಒಳಗೆ ಎಷ್ಟು MBBS ಸೀಟ್ ಅದಾವ ಅನ್ನೋದು ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಅದ್ರ ಬಗ್ಗೆನೂ ಹೇಳ್ತೀನಿ. ಕರ್ನಾಟಕ ಒಳಗೆ ಟೋಟಲ್ ಆಗಿ KA ಕೌನ್ಸ್ಲಿಂಗ್ ಏನು ನಡೆಸ್ತೈತಿ ಇದೇನೈತಲ್ಲ ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಬಿಟ್ ಟೋಟಲ್ ಆಗಿ 2025 ಒಳಗೆ 10,559 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಮಾಡ್ಯಾರ ಟೋಟಲ್ ರೌಂಡ್ ಒಳಗೆ. ಮತ್ತು ಅದು 2024 ಒಳಗೆ ನೋಡೋದಾದ್ರೆ 9,282 ಸೀಟ್ ಇದ್ವು. ಆಲ್ಮೋಸ್ಟ್ ಆಲ್ 1,300 ಏನೈತಲ್ಲ ಸೀಟ್ ಇನ್ಕ್ರೀಸ್ ಆಗ್ಯಾವು. ಅದು 2025 ಒಳಗೆ ಫಸ್ಟ್ ರೌಂಡಿಗಂತೂ ಕೆಲವೊಂದಿಷ್ಟು ಸೀಟ್ ಇನ್ಕ್ರೀಸ್ ಆಗಲಿಲ್ಲ. ಸೆಕೆಂಡ್ ರೌಂಡಿಗೆ ಮತ್ತು ಥರ್ಡ್ ರೌಂಡಿಗೆ ಏನೈತಲ್ಲ ಬಹಳಷ್ಟು ಸೀಟ್ ಇನ್ಕ್ರೀಸ್ ಆದವು. ನೆಕ್ಸ್ಟ್ ಏನಂದ್ರೆ ಪ್ರತಿ ವರ್ಷನೂ ಮಾರ್ಕ್ಸ್ ವೇರಿಯೇಷನ್ ಆಗೇ ಆಗ್ತಿರ್ತೈತಿ. ಆಲ್ರೆಡಿ ನಾ ಹೇಳಿದ್ನೆಲ್ಲ. ಇಲ್ಲಿ ನೋಡ್ಬೋದು ನೀವು 500 ಮಾರ್ಕ್ಸಿಗೆ 2025 52,000 ರ್ಯಾಂಕಿಂಗ್ ಐತಿ. ಅದು ನೀವು 2024 ಎಷ್ಟಂದ್ರೆ 500 ಮಾರ್ಕ್ಸಿಗೆ 2 ಲಕ್ಷ ರ್ಯಾಂಕಿಂಗ್ ಇತ್ತು. ಮತ್ತು 2023 ಒಳಗೆ ಏನೈತಿ 1,08,000 ರ್ಯಾಂಕಿಂಗ್ ಐತಿ. ಆದ್ರೆ ಇನ್ನೊಂದು ವಿಷಯ ಹೇಳ್ತಾನೆ. ಪ್ರತಿ ವರ್ಷ ಏನೈತಲ್ಲ MBBS ಸೀಟ್ ಎದ್ರ ಮೇಲೆ ಅಲಾಟ್ಮೆಂಟ್ ಆಗ್ತೈತಿ. ಮತ್ತು BAMS ಆಗಿರ್ಬೋದು, BDS ಅಂದ್ರೆ ನಿಮ್ಮದು ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರ್ತೈತಿ. ನಿಮ್ಮದು 500 ಮಾರ್ಕ್ಸ ಬಂದಿರ್ತೈತಿ ಮತ್ತು ಇನ್ನೊಬ್ಬರದು 500 ಮಾರ್ಕ್ಸ ಸೇಮ್ ಇದ್ರೂ ಕೂಡ ಒಂದು ಸ್ವಲ್ಪ ರ್ಯಾಂಕ್ ವೇರಿಯೇಷನ್ ಆಗ್ತೈತಿ. ಅದ್ರದ್ದು ಏನೈತಲ್ಲ ನೆಕ್ಸ್ಟ್ ಹೇಳ್ತಾನೆ. ಪ್ರತಿ ವರ್ಷ ಏನೈತಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಲಾಸ್ಟ್ ಇಯರ್ 2025 ಒಳಗೆ 500 ಮಾರ್ಕ್ಸಿಗೆ 52,644 ರ್ಯಾಂಕಿಂಗ್ ಇತ್ತು. 501 ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ 499 ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ ಇತ್ತಂದ್ರೆ 53,726 ರ್ಯಾಂಕಿಂಗ್ ಇತ್ತು. ಆಲ್ಮೋಸ್ಟ್ ಆಲ್ ಏನೈತಲ್ಲ 1 ಮಾರ್ಕ್ಸಿಗೆ 1,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗ್ತೈತಿ. ಮತ್ತು ನಮ್ಮ ಕರ್ನಾಟಕ ಒಳಗೆ ಎಷ್ಟು ಸ್ಟೂಡೆಂಟ್ ಬರ್ದಿರ್ತಾರೆ ಅನ್ನೋದು ಅದು ಡಿಸೈಡ್ ಆಗ್ತೈತಿ. ಆಲ್ಮೋಸ್ಟ್ ಆಲ್ KCETಗೆನ 2-3 ಲಕ್ಷ ಸ್ಟೂಡೆಂಟ್ ಏನೈತಲ್ಲ ಬರ್ದಿರ್ತಾರೋ ಹೆಚ್ಚು ಕಡಿಮೆ ಆಗೇ ಆಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಈ ಕಾಲೇಜಿದು ಕಟ್ ಆಫ್ ಎಷ್ಟು ನಿಂತಿತ್ತು ಅಂತ ಹೇಳಿ. KS ಹೆಗ್ಡೆ ಮೆಡಿಕಲ್ ಕಾಲೇಜ್ SC ಕ್ಯಾಟಗರಿ ಜನರಲ್ ಮೆರಿಟ್ದು ಸೆಕೆಂಡ್ ರೌಂಡ್ದಾಗ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ
1,95,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಯಾವಾಗಂದ್ರೆ ಸೆಕೆಂಡ್ ರೌಂಡಿಗೆ ಆಲ್ಮೋಸ್ಟ್ ಆಲ್ ಬಹಳಷ್ಟು ಮಾರ್ಕ್ಸ್ ವೇರಿಯೇಷನ್ ಆಗೈತಿ. ಎಷ್ಟಂದ್ರೆ ಲಾಸ್ಟ್ ಇಯರ್ 2025 ಒಳಗೆ 1,96,000 ರ್ಯಾಂಕಿಂಗ್ ಅಂದ್ರೆ 408 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲೋಟ್ಮೆಂಟ್ ಆಗೈತಿ. ಸೆಕೆಂಡ್ ರೌಂಡ್ದಾಗ ಇವು ಕೆಲವೊಂದಿಷ್ಟು ಸೀಟ್ ಏನೈತಲ್ಲ ಅಲೋಟ್ಮೆಂಟ್ ಆಗಿಲ್ಲ. ಈ SC ಕ್ಯಾಟಗರಿದು ಕಂಪ್ಲೀಟಾಗಿ ಕಟ್ ಆಫದು ವಿಡಿಯೋ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಏನೈತಲ್ಲ ಚೆಕ್ ಮಾಡ್ಬೋದು. ಅಂದ್ರೆ ಪ್ರೈವೇಟ್ ಕಾಲೇಜ್ದಾಗ ಗೌರ್ಮೆಂಟ್ ಸೀಟ್ ಏನೈತಲ್ಲ ಕಡಿಮೆ ಇರ್ತಾವೆ, ಅದಕ್ಕೋಸ್ಕರನ ಸೀಟ್ ಜಾಸ್ತಿ ಇರಂಗಿಲ್ಲ. ನೆಕ್ಸ್ಟ್ ST ಕ್ಯಾಟಗರಿ ಜನರಲ್ ಮೆರಿಟ್ದು ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 1,69,000 ಕಟ್ ಆಫ್ ನಿಂತೈತಿ. ಮತ್ತು ಇದೇನೈತಲ್ಲ ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿರ್ತೈತಿ. ಈ ವರ್ಷನೂ ಎಲ್ಲರೇ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆದ್ರೆ ಕಟ್ ಆಫ್ ಏನೈತಲ್ಲ ಬಹಳಷ್ಟು ವೇರಿಯೇಷನ್ ಆಗೇ ಆಗ್ತೈತಿ. ಆಲ್ರೆಡಿ ನಮ್ಮ ಕರ್ನಾಟಕ ಒಳಗೆ ರಾಮನಗರ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಕನಕಪುರ ಮೆಡಿಕಲ್ ಕಾಲೇಜು ಮತ್ತು ಇನ್ನೊಂದು ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಏನೈತಲ್ಲ ಹೊಸದಾಗಿ ಓಪನ್ ಆಗ್ಬೋದು ಅಂತೇಳಿ ನ್ಯೂಸ್ ಐತಿ. ಆದ್ರೆ ಕನಕಪುರ ಮೆಡಿಕಲ್ ಕಾಲೇಜಿಗೆ ಏನೈತಲ್ಲ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಅಂದ್ರೆ ಲಾಸ್ಟ್ ಇಯರ್ ಪರ್ಮಿಷನ್ ಸೆಕೆಂಡ್ ರೌಂಡಿಗೆ ಕೇಳಿದ್ರು, ಅದಕ್ಕೇನೈತಲ್ಲ ಪರ್ಮಿಷನ್ ಸಿಕ್ಕಿಲ್ಲ. ಲಾಸ್ಟ್ ಇಯರ್ ಪಾರುಕೆಯ ಮೆಡಿಕಲ್ ಕಾಲೇಜ್ ಏನೈತಲ್ಲ ಹೊಸದಾಗಿರುವಂಥ MBBS ಕಾಲೇಜ್ ಒಂದ ಏನೈತಲ್ಲ ಹೊಸ ಕಾಲೇಜ್ ಆಗೈತಿ. ಆದ್ರೆ ಕರ್ನಾಟಕ ಒಳಗೆ ಏನೈತಿ ಆಲ್ಮೋಸ್ಟ್ ಆಲ್ 7 to 8 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಒಳಗೆ ನಂಬರ್ ಆಫ್ ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವು, ಮತ್ತು ಪ್ರೈವೇಟ್ ಕಾಲೇಜ್ದಾಗೂ ಸೀಟ್ ಇನ್ಕ್ರೀಸ್ ಆಗ್ಯಾವು. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಟಗರಿ 1 ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 42,000 ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 42,510 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವುದಂದ್ರೆ ಈ ಕಾಲೇಜ್ದು ನೆಕ್ಸ್ಟ್ 2A ಕ್ಯಾಟಗರಿದು ಜನರಲ್ ಮೆರಿಟಿಗೆ ಏನೈತಲ್ಲ 52,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 500 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತಿ 85,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಿ 1,01,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷ ಸೀಟ್ ಇನ್ಕ್ರೀಸ್ ಆದ್ರೆ ಒಂದು 5,000 to 6,000 ಡಿಫ್ರೆನ್ಸ್ ಆಗೇ ಆಗ್ತೈತಿ. ಅದು ಟಾಪ್ ಪ್ರೈವೇಟ್ ಕಾಲೇಜ್ದಾಗ ಒಂದು ಸ್ವಲ್ಪ ಹೇಳಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ರೂರಲ್ ಏನೈತಲ್ಲ 71,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ 2B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 31,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 522 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ 3B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 52,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 501 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಲ್ಲ 99,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 99,000 ರ್ಯಾಂಕಿಂಗ್ ಅಂದ್ರೆ 465 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವುದಂದ್ರೆ 3A ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಲ್ಲ 36,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ 515 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ ಜನರಲ್ ಮೆರಿಟ್ ಏನೈತಲ್ಲ ಕಟ್ ಆಫ್ ಏನೈತಲ್ಲ ಹೈ ಏನ ಇರ್ತೈತಿ. ಯಾಕಂದ್ರೆ ಬಹಳಷ್ಟು ಕಾಂಪಿಟೇಷನ್ ಇರುವುದನ್ನ ಜನರಲ್ ಮೆರಿಟಿಗೆ ಏನೈತಿ 29,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟಂದ್ರೆ 523 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ 55,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 498 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಿ 86,000 ಅಂದ್ರೆ ಟೋಟಲ್ ಆಗಿ 474 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ ಏನೈತಿ 50,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.